ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಈಗ ಬಚ್ಚೇಗೌಡ ಅವರ ಸೊಸೆ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಸ್ವತಃ ಸಂಸದ ಬಿಎನ್ ಬಚ್ಚೇಗೌಡ ಈ ಕುರಿತಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭೆಗೆ ಸೊಸೆ ಪ್ರತಿಭಾ ಶರತ್ ನಿಲ್ಲಲ್ಲ, ಅವರನ್ನ ಚುನಾವಣೆಗೆ ನಿಲ್ಸಲ್ಲ, ಮನೆಯ ಎಲ್ಲರೂ ರಾಜಕೀಯಕ್ಕೆ ಬರೋದು ಬೇಡ ಅಂತ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಸಂಸದ ಬಿಎನ್ ಬಚ್ಚೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಟುಂಬ ರಾಜಕಾರಣ ಆಗಿಬಿಡುತ್ತೆ, ಆದ್ರಿಂದ ನನ್ನ ಸೊಸೆಯನ್ನ ನಾನು ನಿಲ್ಲಿಸೋದಿಲ್ಲ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಿಲ್ಲಲ್ಲ ಅಂತ ಈ ಕುರಿತಾಗಿ ತೆರೆ ಎಳೆದಿದ್ದಾರೆ. ಕೆಲವರು ಸೊಸೆನ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಿಲ್ಲಿಸಿ ಅಂತ ಕೇಳಿರೋದು ನಿಜ. ಪ್ರತಿಭಾರ ತಂದೆ ಪುಟ್ಟಸ್ವಾಮಿ ಗೌರಿಬಿದನೂರಿನ ಪಕ್ಷೇತರ ಶಾಸಕರಾಗಿದ್ದಾರೆ. ಇನ್ನು ಪುಟ್ಟಸ್ವಾಮಿ ತಮ್ಮ ಮಂಜು ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಲ್ಲೋದಕ್ಕೆ ಕೆಲಸ ಮಾಡ್ತಿದ್ದಾರೆ. ಮಂಡ್ಯ ಮಿನಿಸ್ಟರ್ ಚಲುವರಾಯಸ್ವಾಮಿ ಜೊತೆ ಮಂಡ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನು ನನ್ನ ಕುಟುಂಬದಿಂದ ನನ್ನ ಮಗ ಶರತ್ ಹೊಸಕೋಟೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ. ನನ್ನ ಸೊಸೆ ರಾಜಕೀಯಕ್ಕೆ ಬರಲ್ಲ, ಚುನಾವಣೆಗೆ ನಿಲ್ಲಲ್ಲ ಅಂತ ಈ ಕುರಿತಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಸಂಸದ ಬಿಎನ್ ಬಚ್ಚೇಗೌಡ. ಬಿಜೆಪಿ ಮತ್ತು JDS ಒಂದಾದ ಮೇಲೆ ಏನು ಸೀಟ್ ಶೇರಿಂಗ್ ಇದೆ ಅವ್ರದ್ದು ಮತ್ತು ನಮ್ಮದೇನಿದೆ ರೆಗ್ಯುಲರ್ ಆಗಿ ಇವಾಗಿರೋವಂಥದ್ದು ಭಾಳ ಕಷ್ಟಕರವಾಗಿದೆ. ಇದು ತೀರ್ಮಾನ ಆಗಿಲ್ಲ ರೀ ಇದುವರೆಗೂ. ಯಾರು ಎಲ್ಲಿ ನಿಲ್ಲಬೇಕು, ಯಾರು ಏನು ಮಾಡಬೇಕು ಅನ್ನೋ ತೀರ್ಮಾನಗಳಾಗಿಲ್ಲ. ಇರೋದು ಬರೀ ಚರ್ಚೆನಲ್ಲಿದೆ ರೀ. ಇವಾಗ ಚಿಕ್ಕಬಳ್ಳಾಪುರ ಯಾರು ನಿಲ್ತಾರೆ ಕ್ವಶ್ಚನ್ ಮಾರ್ಕ್. ತಾವು ಹೇಳ್ದಾಗೆ ನಿಮ್ಮ ಸೊಸೆ ನಿಲ್ತಾರೆ ಅಂದರೆ ಅವರಪ್ಪ ಬಂದು ಗೌರಿಬಿದನೂರಲ್ಲಿ ಚುನಾಯಿತರಾಗಿದ್ದಾರೆ. ಅವ್ರ ತಮ್ಮ ಚಂದ್ರು ಅಂತೇಳಿ ಸ್ಟಾರ್ ಚಂದ್ರು ಅಂತ ಕರೀತಾರೆ. ಅವರು ಇವಾಗ ಕನಕಪುರ ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಚಲುವರಾಯಸ್ವಾಮಿ ಜೊತೆಯಲ್ಲಿ. ಸೊ ಅಲ್ಲಿ ನಿಲ್ತಾ ಇದ್ದಾರೆ. ಬಚ್ಚೇಗೌಡ ಈಗ ನಾನು ನಿವೃತ್ತಿ ಹೊಂದ್ತಾ ಇದ್ದೀನಿ, 82 ವರ್ಷ ಆಯಿತು. ಜನಪರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಾನು 1978ರಿಂದ ಟಿಲ್ ನೌ ನಾನು ಕೆಲಸ ಮಾಡ್ಕೊಂಬಂದಿದ್ದೀನಿ. ಜನರಲ್ಲಿ ಗುಡ್ ವಿಲ್ ಇದೆ ಬಚ್ಚೇಗೌಡರು ಅಂದರೆ, ಅದನ್ನು ಸಂಪಾದಿಸ್ಕೊಂಡಿದ್ದೀನಿ. ಖುಷಿ ಇದೆ ನನಗೆ, ತೃಪ್ತಿ ಇದೆ ನನಗೆ ರಾಜಕೀಯ ಜೀವನದಲ್ಲಿ ಕೆಲಸ ಮಾಡಿರುವಂಥದ್ದು. ಮನೆಯಲ್ಲೇ ಎಷ್ಟು ಕುಟುಂಬ ಮಾಡೋಕ್ಕಾಗುತ್ತೆ. ಶರತ್ ಈಗಾಗಲೇ ಒಳ್ಳೆಯ ಕಾರ್ಯ ಮಾಡಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಹೆಸರು ಗಳಿಸಿದ್ದಾನೆ. ಇನ್ನು ಮತ್ತೆ ಅವರು ಶ್ರೀಮತಿ ನಿಲ್ಲಿಸೋದು ಇದು ಒಂಥರ ಕುಟುಂಬ ರಾಜಕಾರಣ ಒಳ್ಳೆಯದಲ್ಲ. ಅಲ್ಲಿ ಬಿಜೆಪಿ ಮತ್ತು JDS ಒಂದಾದ ಮೇಲೆ ಏನು ಸೀಟ್ ಶೇರಿಂಗ್ ಇದೆ ಅವ್ರದ್ದು ಮತ್ತು ನಮ್ಮದೇನಿದೆ ರೆಗ್ಯುಲರ್ ಆಗಿ ಇವಾಗಿರೋವಂಥದ್ದು ಭಾಳ ಕಷ್ಟಕರವಾಗಿದೆ. ಇದು ತೀರ್ಮಾನ ಆಗಿಲ್ಲ ರೀ ಇದುವರೆಗೂ. ಯಾರು ಎಲ್ಲಿ ನಿಲ್ಲಬೇಕು, ಯಾರು ಏನು ಮಾಡಬೇಕು ಅನ್ನೋ ತೀರ್ಮಾನಗಳಾಗಿಲ್ಲ. ಇರೋದು ಬರೀ ಚರ್ಚೆನಲ್ಲಿದೆ ರೀ. ಇವಾಗ ಚಿಕ್ಕಬಳ್ಳಾಪುರ ಯಾರು ನಿಲ್ತಾರೆ ಕ್ವಶ್ಚನ್ ಮಾರ್ಕ್. ತಾವು ಹೇಳ್ದಾಗೆ ನಿಮ್ಮ ಸೊಸೆ ನಿಲ್ತಾರೆ ಅಂದರೆ ಅವರಪ್ಪ ಬಂದು ಗೌರಿಬಿದನೂರಲ್ಲಿ ಚುನಾಯಿತರಾಗಿದ್ದಾರೆ. ಅವ್ರ ತಮ್ಮ ಚಂದ್ರು ಅಂತೇಳಿ ಸ್ಟಾರ್ ಚಂದ್ರು ಅಂತ ಕರೀತಾರೆ. ಅವರು ಇವಾಗ ಕನಕಪುರ ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಚಲುವರಾಯಸ್ವಾಮಿ ಜೊತೆಯಲ್ಲಿ. ಸೊ ಅಲ್ಲಿ ನಿಲ್ತಾ ಇದ್ದಾರೆ. ಬಚ್ಚೇಗೌಡ ಈಗ ನಾನು ನಿವೃತ್ತಿ ಹೊಂದ್ತಾ ಇದ್ದೀನಿ, 82 ವರ್ಷ ಆಯಿತು. ಜನಪರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಾನು 1978ರಿಂದ ಟಿಲ್ ನೌ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.